ಸೊ ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗ್ತಿದ್ದೇವೆ ಅಂದರೆ ಮೈಸೂರಿಗೆ. ಸೊ ವಿಡಿಯೋ ತುಂಬ ಗಮ್ಮತ್ತಾಗಿರ್ತದೆ. ಮಕ್ಕಳು ಹೇಗೆ ಗಮ್ಮತ್ ಮಾಡಿದ್ರು ಮತ್ತೆ ಟ್ರಿಪ್ ಹೇಗಾಯಿತು ಅಂತ ಪಾರ್ಟ್ 1 ನಲ್ಲಿ ತಿಳಿಸ್ತೇನೆ, ಬನ್ನಿ ಗೈಸ್. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ಲಾಗಲ್ಲಿ ನಾವು ಈಗ ಇವತ್ತು ರಾತ್ರಿ ಊಟ ಮಾಡಿ ಎಲ್ಲ ಹೊರಟಿದ್ದೇವೆ ಮೈಸೂರಿಗೆ. ಸೊ ನೋಡ್ಬೋದು ಇಲ್ಲಿ ಇದು ವೈಫೈ ನೋಡಿ ಅಕ್ಕನದ್ದು. ಇಷ್ಟು ಜನ ಹೋಗುದಿಲ್ಲ, ಇಲ್ಲಿ ಒಬ್ಬ ಇದ್ದಾನೆ ನೋಡಿ ಗೈಸ್. ಅಲ್ಲಿ ಇಬ್ರು ಜಗಳ ಮಾಡ್ತಿದ್ದಾರೆ, ಮತ್ತೆ ರಪ್ಪ ಬ್ಯಾಗ್ ಹಾಕೊಂಡು ಪ್ಯಾಕ್ ಮಾಡ್ತಾರೆ. ಸೊ ಇವನಿಗೆ ನಾವು ಬ್ಲ್ಯಾಕ್ ಮ್ಯಾನ್ ಅಂತ ಕರೆಯುವುದು. ಮೈಸೂರು ಟ್ರಿಪ್ಪಿಗೆ. ಸೊ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಟ್ರಿಪ್ ಅಂತ. ಇಲ್ಲಿ RCB ಫೈನಲ್ ಮ್ಯಾಚ್ ನೋಡ್ತಿದ್ದಾರೆ. ಇವನಿಗೆ ನೋಡೋಣ ಆಗ್ತದೆ ಇದು ಎತ್ತಲಿಕ್ಕೆ ಅಂತ. ಎತ್ತಲಿಕ್ಕೆ ಟ್ರೈ ಮಾಡ್ದ. आपका नाम क्या है? आपका नाम क्या है? ಹೇಳಿ आपका नाम क्या है? नोबिता. डोरेमोन कहाँ है? कहाँ घर पर? आची मनी में डोरेमोन नहीं है, मैं देख चुका हूँ. डोरेमोन नहीं, यहाँ पर कुछ और चल रही है. ಲಾಗೆಲ್ಲ ಮಾಡ್ಕೊಂಡು ನಾನು ಹುಚ್ಚ ಅಂತ ಇವರಿಗೆ. ಎಷ್ಟೊತ್ತೆ ಪಾಪ ಆದರೆ ಸ್ವಲ್ಪ ಜೋರಂದ್ರು ಕಾಣು ಹಂಗೆ ಹೇಳ್ತಾರೆ. ಅದಲ್ಲ ನೋಡಿ ಗಾಯ್ಸ್, ನನ್ನ ಹೆಸರು ಆಯಂತ, ಇವನ ಹೆಸರು ಧನುಷ್. ನಮ್ದಿಬ್ರ ಯಾರು ಜಾಸ್ತಿ ಹ್ಯಾಂಡ್ಸಮ್? ಮಾಡಿ ಕಮೆಂಟ್ ಮಾಡಿ. ಯಾರು ಹೇಳಿದ್ರು ಅಲ್ಲ ಹೆಸರು ಎಂತ ತಗಂತ ಎಂತ ತಕಂತಿಲ್ಲ, ಇದ್ರಲ್ಲ ಸುಧಾರ ಕೊಡಿಸ್ತಾರೆ ನಂಗೆ. ಎಂತದ ಕಾರ್ ತಕಂತ ಅಲ್ಲ ಬ್ಲ್ಯಾಕ್ ಮ್ಯಾನ್ ಕಂಡ ಮಾಡ್ಬೋದು. ಸೊ ಗೈಸ್, ಇವನಿಗೆ ನಾ ಏನು ಕೇಳಿದ್ದಂದ್ರೆ, ಅಲ್ಲಿ ಮೈಸೂರಲ್ಲಿ ಎಂತಾದರೂ ಆಟ ಸಾಮಾನು ತಗೊಳ್ತೀಯ ಅಂತ ಕೇಳಿ, ಕಾರ್ ತೆಗ್ಸಿ ಕೊಡ್ತಾರಂತಂದ್ರು. ಸೊ ಇವರೆಲ್ಲ ತಗೊಂಡು ಆಟ ಸಾಮಾನೆಲ್ಲ ಒಂದಿನದಲ್ಲಿ ಇರ್ತದೋ ಇಲ್ವೋ ಅಂತ ಗೊತ್ತಿಲ್ಲ, ದೇವರಿಗೆ ಗೊತ್ತು ಗೈಸ್. ಸೊ ಮುಂದೆ ಹೋಗೋಣ ವಿಡಿಯೋದಲ್ಲಿ. ಸೊ ಇದರಲ್ಲಿ ನಾವು ಹೋಗ್ಬೇಕೀಗ ಮೈಸೂರಿಗೆ. ಗಾಡಿ ಸ್ವಲ್ಪ ಒಳಗೆ ತರಲಿಕ್ಕೆ ಸ್ವಲ್ಪ ರಗಡೆ ಇತ್ತು. ಸೊ ಹಾಗಾಗಿ ಅವರು ಆಚೆಯಿಂದ ಬಂದರು. ಒಳ್ಳೆ ನಾನು ಊರು ಬಿಟ್ಟು ಹೋದಾಗೆ ಉಂಟು, ಬ್ಯಾಗೆಲ್ಲ ಹಾಕ್ಕೊಂಡು. ಈಗ ನಾವು ಹೊರಟಿದ್ದೇವೆ, ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಒಳ್ಳೆ ಇತ್ತು. ಮತ್ತು ಅಲ್ಲಿ ಒಳ್ಳೆ ಮಾಡಿ ಡ್ಯಾನ್ಸ್ ಮಾಡಿದೆವು, ಡ್ಯಾನ್ಸ್ ತೋರಿಸ್ತೇವೆ ಬನ್ನಿ ಗೈಸ್. ಅಮ್ಮನಿಗೆ ಅಜ್ಜಿಗೆಲ್ಲ ಬಾಯ್ ಮಾಡಿ ನಂತರ ನಾವು ನೋಡಿ ಅಂತ ಲಗೇಜ್ ಎಲ್ಲ ಪ್ಯಾಕ್ ಮಾಡಲಿಕ್ಕಿತ್ತು. ಆಚೆ ಈಚೆ ಹಿಂದೆಲ್ಲ ಪ್ಯಾಕ್ ಮಾಡಿ ನಾನು ಅರ್ಧ ಲಾಗ್ ಬರಲಿ ಅಂತ ಅಮ್ಮನ ಹತ್ರ ವೀಡಿಯೋ ಮಾಡಲಿಕ್ಕೆ ಹೇಳಿದ್ದೆ. ಲಾಗಲ್ಲಿ ಸಹ ಚಂದ ಬರ್ತದೆ ಅಂತ ನಾವೀಗ ತೆಕ್ಕಟ್ಟೆ ತಾಳ್ತಿದ್ದೆ. DJ ಸಂದೇಶ್ವರಿಂದ ಡ್ಯಾನ್ಸ್ ಅಂತೂ ಪ್ಲೇ ಆಗಲಿಕ್ಕೆ ಶುರು ಆಯಿತು. ಸೊ ನಾವು ಸಹ ನಿಲ್ಲಲಿಲ್ಲ, ಸೊ ಡ್ಯಾನ್ಸ್ ಮಾಡ್ತಿದ್ದೆವು ನೋಡಿ ಗೈಸ್. ಮತ್ತು ನಾನು ಸಹ ಲಾಗಿಗೆ ಬರಬೇಕಂತ ಮೊಬೈಲ್ ಬೇರೆಯವ್ರ ಹತ್ರ ಕೊಟ್ಟು ಡ್ಯಾನ್ಸ್ ಮಾಡ್ತಿದ್ದೆ ನೋಡಿ ಗೈಸ್. ನಮ್ಮದಿದ್ದು ಡ್ಯಾನ್ಸ್ ಆದರೆ ಈ ಮಕ್ಕಳಿಗೆ ಬೇರೆ ಡ್ಯಾನ್ಸ್
ಮಕ್ಕಳು ನೋಡಿ ಗೈಸ್ ಡ್ಯಾನ್ಸ್ ನೋಡಿ ಬೇಕಂತ ಹೇಳ್ಕೊಡ್ತಿದ್ದಾರೆ. ಮತ್ತು ಸಹ ವಿಡಿಯೋ ಇತ್ತು ಈ ಮಕ್ಕಳದ್ದು, ಸೊ ತೋರ್ಸಕ್ಕೆ ಹೋಗಲಿಲ್ಲ. ಸೊ ಮುಂದೆ ವಿಡಿಯೋ ಬೇಕಲ್ಲ ನೋಡಿ ಗೈಸ್. ಇಲ್ಲಿ ಇವರದ್ದು ಲವ್ ಸ್ಟೋರಿ ಅದು ಸಾಂಗ್ ಶುರು ಆಯಿತು. ವ್ಯಾನಲ್ಲಿ ಹೋಗುವಾಗ ತುಂಬ ಹಳೆ ಸಾಂಗ್ ಕೇಳ್ಕೊಂಡು ಹೋದದ್ದು. ಸೊ ಗಮ್ಮತ್ತಾಯಿತು ನಮಗೂ ಸಹ. ಸದ್ಯ ನಾವೆಲ್ಲ ಸಾಂಗ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಂದ್ಕೊಂಡು ಹೇಳ್ತೇನೆ ನೋಡ್ತೇನೆ ಮಡಿಕೇರಿ ಆಚೆ ಬಂದಿದ್ದೆವು. ಸೊ ಮಡಿಕೇರಿ ಹತ್ರ, ಮೈಸೂರು ಹತ್ರ ಇದ್ದೇವೆ. ಈಗ ಗಂಟೆ 5:30 ಆಗಿತ್ತು. ಸೊ ಇಲ್ಲಿ ಕಾಡಲ್ಲ, ಒಂಚೂರು ಸಹ ತೋರ್ತಿರ್ಲಿಲ್ಲ. ನಂದು ಮೊಬೈಲ್ ಕೂಡ ಕ್ವಾಲಿಟಿ ಇಲ್ಲಲ್ಲ ಗೈಸ್ ನೋಡಿ. ಫೈನಲಿ ಇಲ್ಲಿ ಮೈಸೂರಿಗೆ ಬಂದಿದ್ದೆ. ಸೊ ಇಲ್ಲಿ ನಮಗೊಂದು ರೂಮ್ ಬೇಕಾಗಿತ್ತು. ಸೊ ಇಲ್ಲಿ ಅಂತ ನೋಡ್ತಿದ್ದೆವು. ಅದು ಫೈನಲಿ ಸಿಕ್ತು ಇಲ್ಲೇ ಮೈಸೂರು ಪ್ಯಾಲೇಸ್ ಹತ್ರ. ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ, ಸೊ ಅದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ, ಪಾಪ ಮಗುಗೆ ಇಲ್ಲೇ ನಿದ್ರೆ ಬಂದಿತ್ತು. ಸೊ ಮಲಗಿದೆ ಅದು. ಫೈನಲಿ ಇಲ್ಲೇ 3rd ಫ್ಲೋರಲ್ಲಿ ರೂಮ್ ಇತ್ತು ನಮ್ಮದು. ನಾವಿಲ್ಲಿ ಸಹ ಅಲ್ಲಿ ಕೂಗ್ತಿದ್ದೆ ಹೊರಗೆ. ನೋಡ್ಬೋದು ರೂಮೆಲ್ಲ ಸಾಧಾರಣ ಅಡ್ಡಿಲ್ಲ, ಬೆಡ್ ಎಲ್ಲ ಅಡ್ಡಿಲ್ಲ ಇತ್ತಿದ್ದು. ದೇವರ ದರ್ಶನ ಇದ್ದ ಹೊರಗಿಂದನೇ ಮಾಡಿದೆವು. ಸೊ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಜನ ಎಲ್ಲ ಸುಮಾರಿದ್ದರು. ನೋಡ್ಬೋದು ಚಾಮುಂಡಿ ಬೆಟ್ಟ ಹೇಗಿದೆ ಅಂತ. ಇಲ್ಲಿ ಸೇಲ್ಸ್ ಎಲ್ಲ ಇಟ್ಟಿದ್ರು, ಆಟ ಸಾಮಾನು ಎಲ್ಲ ಇಟ್ಟಿದ್ರು. ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಟ್ ಆಯಿತು. ನಾವು ಬೇಡ ಅಂತಂದು ತಗೊಳ್ಳೋದು, ಮುಂದೆ ಹೋಗಿ ತಗೊಳ್ಳೋಣ ಅಂತಂದ್ವಿ. ನೋಡ್ಬೋದು ಇಲ್ಲಿ. ಸೊ ಅಲ್ಲಿ ದೇವರ ದರ್ಶನ ಎಲ್ಲ ಪಡ್ಕೊಂಡು ಹೊರಗೆ ಬಾಳೆಹಣ್ಣು ತಿನ್ನುತ್ತಾ ಸೀದಾ ಹೋದ್ವಿ ತಿಂಡಿ ತಿನ್ಲಿಕ್ಕೆ. ಇಲ್ಲಿ ಮಗು ಆಹಾರ ಟೊಪ್ಪೆ ಹಾಕೊಂಡಿದ್ದಾನೆ. ಇವನಿಗೆ ಚಳಿ ಅಂತೆ, ಕಿವಿಗೆ ಹೋಗ್ಬಾರ್ದು ಗಾಡಿ, ಅದಕ್ಕೆ ಹಾಕ್ಕೊಂಡಿದ್ದು. ನೋಡ್ಬೋದು ನನ್ನ ವಾಚ್ ಮೇಲೆ ಕಣ್ಣು ಇವನಿಗೆ. ಇದು ತಿರುಗು ವಾಚ್, ಅದಕ್ಕೆ ನೋಡ್ಬೋದು. ಇದರ ಪ್ರೈಸ್ ಒಂದು 3,000 ಇರ್ಬೋದು. ತಿಂಡಿ ತಿನ್ಲಿಕ್ಕೆ ಸೇಮ್ ಮೈಸೂರು ಪ್ಯಾಲೇಸ್ ಥರ ಒಂದು ಹೋಟ್ಲಿಗೆ ಬಂದ್ವಿ. ಸೊ ಇಲ್ಲಿ ತಿಂಡಿ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಬಂತು ನಮ್ಮ ಮಸಾಲ ದೋಸೆ. ಇಲ್ಲಿ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸೂಪರ್ ಆಗಿತ್ತು ಫೋಟೋ ನೋಡ್ಬೋದು. ವಾಪಸ್ ವ್ಯಾನಲ್ಲಿ ಕೂತು ತಿಂಡಿ ಎಲ್ಲ ಮುಗಿಸ್ಕೊಂಡು ಕುದುರೆ ನೋಡ್ಬೋದು ಇಲ್ಲಿ. ಆನಂತರ ನಾವು ಸೀದಾ ಇಲ್ಲೇ ಹತ್ತಿರದಲ್ಲಿರುವ ಶ್ರೀರಂಗಪಟ್ಟಣಕ್ಕೆ ವಿಸಿಟ್ ಮಾಡ್ತು. ಸೊ ಇದು ಒಂದು 2000 ಹಿಂದಿನ ದೇವಸ್ಥಾನ ಅಂತೆ. ಶಿಲೆಯಲ್ಲಿ ಮಾಡಿದ್ದು, ಕಲ್ಲಿನ ಶಿಲೆಯಲ್ಲಿ ಕೆತ್ತನೆ ಮಾಡಿದ್ದಂತೆ. ನೋಡ್ಬೋದು ಹೇಗೆ ಕೆತ್ತನೆ ಮಾಡಿದ್ದಾರಂತ. ಅದ್ರ ಹತ್ರ ಹೋಗಿ ತೋರಿಸ್ತೇನೆ ಗೈಸ್, ಬನ್ನಿ. ಕ್ಲಿಯರ್ ಆಗಿ ನೋಡಿ ಗೈಸ್ ಹೇಗೆ ಮಾಡಿದ್ದಾರಂತ. ಇದು ಪೂರ್ತಿ ಕಲ್ಲಿಂದನೇ ಮಾಡಿದ್ದೇನು. ಸೊ ಮೇಲೆ ಸ್ವಲ್ಪ ಪೇಂಟ್ ಕೊಟ್ಟಿದ್ದಾರೆ ಅಷ್ಟೇ, ಫುಲ್ ಆಗಲಿಲ್ಲ ಪೇಂಟ್, ಗೊತ್ತಿಲ್ಲ ನನಗೆ ಸರಿ. ಅದಿರಲಿ ಗೈಸ್, ಒಳಗೆ ಹೋಗುವ. ಒಳಗೆ ಸಹ ಲೈನ್ ಇತ್ತು ನೋಡ್ಬೋದು. ಅಲ್ಲಿ ಟಿ ವಿ ಸಹ ಇತ್ತು, ಅದೆಲ್ಲ ನೋಡ್ಕೊತಿದ್ವಿ. ಹಳೆ ಕಾಲದಲ್ಲಿ ಹೀಗೆ ಇದೆಲ್ಲ ಆಗ್ತದಂತ. ಈ ಮಕ್ಕಳಿಗೆ ಕುದುರೆ ಅಂದರೆ ಇಷ್ಟ ಅಂತೆ. ಅದರ ಮೇಲೆ ಹತ್ತಿ ಒಂದು ಸ್ವಲ್ಪ ರೈಡ್ ಹೋಗೋಣ ಅಂತ ಹೇಳಿದರು. ಟಿಕೆಟಿಗೆ 100 ರೂಪಾಯಿನು. ಮಕ್ಕಳಿಗೆ ಪಾಪ
ಬಾಯಿ ಮೇಲೆ ಬಂದಂಗೆ ಐತೇನು. ಸೊ ರೈಡ್ ಮಾಡುವ ಪ್ಲೇಸ್ ಸಿಕ್ಕಲಿಲ್ಲ, ಹಾಗಾಗಿ ನಾವು ಇಲ್ಲಿ ಪಾರ್ಕಿಂಗ್ ಆಚೆ ಬಂದ್ವಿ. ಇಷ್ಟು ದೊಡ್ಡ ಜಾಗ ಇತ್ತು, ಇಲ್ಲೇ ರೈಡ್ ಮಾಡುವ ಅಂತ ಕರ್ಕೊಂಡು ಬಂದದ್ದು. ಸೊ ಇದು ಕುದುರೆ ರೈಡೇನು ಈಚೆ ಸೈಡು ನೋಡ್ಬೋದು. ಇಲ್ಲೆಲ್ಲ ಗಾಡಿ ವೇಗವಾಗಿ ಬರ್ತದೆ, ಸ್ವಲ್ಪ ಗಮನದಲ್ಲಿರಬೇಕು ನೀವು ಇಲ್ಲ ಬಂದಾಗ. ಇಲ್ಲಿ ನೋಡ್ಬೋದು, ನಾವು ಹೋಗುವಾಗೆಲ್ಲ ಬಸ್ ಎಲ್ಲ ಇಲ್ಲೇ ಬರ್ತದೆ, ಕೆಲವುದೆಲ್ಲ ವೇಗವಾಗಿ ತಗೊಂಡು ಬರ್ತಾರೆ. ಇದು ಟ್ರಯಲ್ ಅಷ್ಟೇ, ಪಿಕ್ಚರ್ ಇನ್ನೂ ಸಹ ಬಾಕಿ ಉಂಟು ನೋಡಿ ಗೈಸ್. ವಿಡಿಯೋನೊಂದು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದೊಂದು ಗಮ್ಮತ್ತಿದೆ ನೋಡಿ ಗೈಸ್. A few moments later. ಆನಂತರ ಸೀದಾ ಬಂದ್ವಿ ನಾವು GRS ಪಾರ್ಕಿಗೆ. ಇದು ಮೈಸೂರಲ್ಲಿ ಲೊಕೇಟ್ ಆಗಿದೆ ನೋಡ್ಬೋದು. ಇದು ಫೇಮಸ್ ಉಂಟು, ನಾನು ಈಗ ಕೇಳಿದ್ದಿದ್ದು. ಸೊ ಹೊರಗೆ ಹೋಗುವ ಗೈಸ್ ಬನ್ನಿ. ಫಸ್ಟ್ ಏನೋ ಬರುವಾಗ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಟಿಕೆಟ್ ಬೇಕೇ ಅಲ್ಲ ಗೈಸ್, ಹಾಗಾಗಿ ನಾವಿಲ್ಲೇ ವೆಯ್ಟ್ ಮಾಡ್ತೀವಿ. ಆನಂತರ ಇಲ್ಲೊಂದು ಸುರಂಗ ಥರ ಒಂದಿತ್ತು, ಸೊ ಅದಕ್ಕೆ ಹೋಗೋಣ ಅಂತ ಅನ್ಸುತ್ತೆ. ನೋಡಿ ಹೇಗೂ ಹೋದೆ ಒಳಗೆ. ನಾನೇನು ತುಂಬ ಎಂಜಾಯ್ ಮಾಡ್ಬೋದು ಅಂತ ಅನ್ಸ್ಕೊಂಡಿದ್ದೆ, ಆದರೆ ಇಲ್ಲಿ ಆದದ್ದು ಬೇರೆ. ಕಣ್ಣು ಮುಚ್ಚಿ ಬಿಡ್ರಷ್ಟಕ್ಕೆ ಕೆಳಗಿದ್ದೇನೆ ನಾನು. ನೋಡಿ ನಾನಿಲ್ಲಿ ಕೆಳಗಿದ್ದೇನೆ ಗೈಸ್. ಅಷ್ಟೇನು ಎಂಜಾಯ್ ಆಗಲಿಲ್ಲ ವಾಟರ್ ಪಾರ್ಕ್ ಥರ ಅಲ್ಲಿ. ಸೊ ಇಲ್ಲಿ ಹೇಳ್ಬೋದು ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತ ಇದು. ನಾನು ಇಲ್ಲೆಲ್ಲ ಬರಲಿಲ್ಲ, ಫಸ್ಟ್ ಟೈಮ್ ಇದು. ವಾಟರ್ ಪಾರ್ಕಿಗೆಲ್ಲ ಹೋಗಿದ್ದೆ. ಮತ್ತೆ ಇಲ್ಲಿನ ವ್ಯೂ ನೋಡಿ ಗೈಸ್, -10 ಡಿಗ್ರಿಯಲ್ಲಿ ಇದೆ ಎಲ್ಲ, ಫುಲ್ ಕೋಲ್ಡ್, ಹಿಮ ಆಗ್ತದೆ ಇಲ್ಲಿ. ಎಲ್ಲ ಲೈಟಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ ಮನೆ ಎಲ್ಲ. ನಂತರ ಹೊರಗೆ ಬಂದ್ವಿ ನೋಡಿ ಗೈಸ್, ಈ ಬೋಟದ್ದು ಈ ರಸ್ತೆಯಲ್ಲಿ ಹೋಗುವಾಗನೇ ಸಿಗ್ತದೆ ಇಲ್ಲಿ GRS ಹತ್ತಿರ. ಇದಲ್ಲೇ ನೋಡ್ಬೋದು ಇಲ್ಲೆಲ್ಲ ಆಕಾಶ ಹೇಗೆ ಉಂಟಂತ. ಇದು ಸಿಮೆಂಟಿಂದ ಮಾಡಿದ್ದು ಗೈಸ್, ದೂರದಿಂದ ಹೇಗೆ ನಿಜ ಬೋಟ್ ಥರ ಅನ್ಸ್ಕೊಳ್ಬೇಕು. ನೋಡ್ಬೋದು ಇಲ್ಲಿ ಕೆಳಗೊಂದು ರೂಮ್ ಉಂಟು. ರೈಲ್ ನೋಡಿ ಎಲ್ಲ ಮುಗಿಸಿ ಆದಮೇಲೆ ಮಧ್ಯಾಹ್ನ ಆಯಿತು. ಆನಂತರ ಅಲ್ಲೇ ಊಟ ಮಾಡಿ ಸಾಂಗ್ ಕೇಳುತ್ತಾ, ಸೊ ನಾವಲ್ಲಿ GRS ಅಲ್ಲಿ ಎಲ್ಲ ಹೋಗಿ ಗಮ್ಮತ್ತು ಮಾಡಿ ಎಲ್ಲ ಹೊರಗೆ ಬಂದ್ವಿ. ಆದರೂ ನಮಗೆ ನೆಕ್ಸ್ಟ್ ಹೋಗಲಿಕ್ಕೆ ಮನಸ್ಸಿಲ್ಲ ಇತ್ತು. ಸೊ ಯಾಕಂದರೆ ಇನ್ನು 2 ಮತ್ತು 2 ಮಕ್ಕಳು ಅಲ್ಲೇ ವಾಟರ್ ಪಾರ್ಕಲ್ಲಿ ಹೋಗಿದ್ರು. ಸೊ ಅವ್ರು ಬರುವಾಗ ಲೇಟ್ ಆಗ್ತದೆ ಅಂತ ನಾವು ಇಲ್ಲಿ ಪ್ರಯಾಣಕ್ಕೆ ಬಂದ್ವಿ. ಇಲ್ಲಿ ಸಹ ಜನ ಎಲ್ಲ ಇರೋದೇ ಅಲ್ಲ, ಕಾರೆಲ್ಲ ಇತ್ತು ದೊಡ್ಡ ಮರ್ಸಿಡೀಸ್ ಆಗಲಿ ಅದು ಇದು ಎಲ್ಲ ಅಂತ. ಒಂದೊಂದು ಕಾರ್ ನೋಡುವಾಗ ಎಷ್ಟು ಶೈನಿಂಗ್ ಆಗ್ತಿತ್ತು, ಮನೆಗೆ ತಗೊಂಡು ಹೋಗುವ ಅಂತ ಆಗ್ತಿತ್ತು. ಮಕ್ಕಳಿಗಿಂತ ನನಗೆ ತುಂಬ ಆಸೆ ಬಂದಿತ್ತು ಈ ಕಾರ್ ಮೇಲೆ. ಮಕ್ಕಳಿದ್ದಿದ್ರೆ ಇಲ್ಲಿ ಮಜನೇ ಬೇರೆ ಇತ್ತು. ಇದು ನೋಡಿ ಗೈಸ್, ಹಳೆ ಕನ್ನಡ ಎಲ್ಲ ಬರೆದದ್ದು, ಪುರಾತನ ಕಾಲದಲ್ಲಿ ಇವರು ವಚನಗಾರರೆಲ್ಲ. ಎಲ್ಲರೂ ಬಂದ್ರೆ ಯಜಮಾನ್ರೆ? ಇಲ್ಲ ಕನಕ ಸೂರ್ಯವಂಶದಾಗಿರೋದು. ಮತ್ತು ಸಹ ಇಲ್ಲಿ ಹಳೆ ಕಾಲದಲ್ಲಿ ಎಲ್ಲ ಯೂಸ್ ಮಾಡ್ತಿರೋ ಗನ್ನು ಅದೆಲ್ಲ ಇತ್ತು, ಟ್ಯಾಂಕ್ ಎಲ್ಲ. ನೋಡಿ ಗೈಸ್, ಇವ ಒಬ್ಬ ಇದ್ದ ಇಲ್ಲಿ, ಇವ ಗಮ್ಮತ್ತು ಮಾಡಿದ್ದ. ಅವರಿಬ್ರು ಬೇಜಾರಾಗ್ಬೋದು ಹೇಳುವಾಗ. ಹೆಂಗಿತ್ತು ಕಾರ್ ಹೆಂಗಿತ್ತು? ನೆಕ್ಸ್ಟ್ ನಾವು ಇಲ್ಲಿಂದ ಪ್ಯಾಕ್ ಮಾಡಿ ಸೀದಾ KRS ಡ್ಯಾಮ್ಗೆ ಹೋದೆವು. ಇಲ್ಲಿಂದ ನೆಕ್ಸ್ಟ್ ಹೋದ್ವಿ. ಇಲ್ಲಿ ಹೋಗ್ತಾ ಒಂದು ಟಿಕೆಟ್ ಸಿಕ್ತು, ಅದೊಂದು ಒಳ್ಳೆ ಆಯಿತು. ಸೊ ನೋಡುವಾಗ ಡ್ಯಾನ್ಸ್ ಅದು ವಾಟರ್.
ಸೊ ನೀರದ್ದೆಲ್ಲ ಡ್ಯಾನ್ಸ್ ನೋಡಿ ಒಂಥರ ಲೈಟ್ ಫೀಲ್ ಆಗ್ತದೆ ಇದರಲ್ಲಿ. ಫೈನಲಿ ಮನೆ ಬರುವಾಗ 10:30 ಆಗಿತ್ತು, ಟ್ರಾಫಿಕ್ ಬೇರೆ ಇತ್ತು. ಸೊ ಇದು ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗ್ತದೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಪಾರ್ಟ್ 2 ಅಲ್ಲಿ. ಬಾಯ್ ಬಾಯ್ ಬಾಯ್.